ಒಂದು ಕಾಲದಲ್ಲಿ ಇಂಜಿನಿಯರಿಂಗ್ ಅಂದರೆ ಡಿಮ್ಯಾಂಡು. ಆದರೆ ಈಗೀಗ ಕೆಲ ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಬೇಡಿಕೆನೇ ಕಡಿಮೆ. ಈ ಮಧ್ಯೆ ಉನ್ನತ ಶಿಕ್ಷಣ ಇಲಾಖೆ ಇದನ್ನ ಗಮನದಲ್ಲಿಟ್ಕೊಂಡು ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಗುಡ್ ನ್ಯೂಸ್ ಕೊಡು ಮುಂದಾಗಿದೆ. ಅದೇನು ಅಂದ್ರ ರಿಪೋರ್ಟ್ ನೋಡಿ. ಹೇ, PUC ಆಯ್ತು, ನೆಕ್ಸ್ಟ್ ಏನು ಅನ್ನೋ ಪ್ರಶ್ನೆ ಬಂದಾಗ ಓಯ್ ಎಂಜಿನಿಯರಿಂಗ್ ಮಾಡು ಆಮೇಲೆ ಯೋಚನೆ ಮಾಡು ಅನ್ನೋರೇ ಜಾಸ್ತಿ. ಆದ್ರೀಗ ಎಂಜಿನಿಯರಿಂಗ ಅಯ್ಯೋ ಬೇಡಪ್ಪ ಬೇಡ ಅನ್ನೋರೇ ಜಾಸ್ತಿ. ಕಾರಣ ಪಾತಾಳ ಕಿಳಿದ ಕೆಲ ಕೋರ್ಸ್ ಬೇಡಿಕೆ. ಮೆಕ್ಯಾನಿಕಲ್, ಸಿವಿಲ್ ಸೇರಿದಂತೆ ಕೆಲವು ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಬೇಡಿಕೆ ಕಡಿಮೆ ಆಗ್ಬಿಟ್ಟಿದೆ. ಹೀಗಾಗಿ ಅಡ್ಮಿಷನ್ ಮಾಡಿಕೊಳ್ಳುವ ವಿದ್ಯಾರ್ಥಿಗಳ ಸಂಖ್ಯೆಯೂ ಕಮ್ಮಿ ಆಗಿದೆ. ಹಾಗಾಗಿ ತಲೆ ಕೆಡಿಸಿಕೊಂಡ ಉನ್ನತ ಶಿಕ್ಷಣ ಇಲಾಖೆ ಬೇಡಿಕೆ ಇಲ್ಲದ ಕೋರ್ಸ್ಗಳಿಗೆ ಮರುಜೀವ ತುಂಬಲು ಫೀಸ್ ಕಡಿಮೆ ಮಾಡೋ ತಯಾರಿ ನಡೆಸಿದೆ. ಪ್ರಮುಖ ಸೂಚನೆ ಏನಪ್ಪಾ ಅಂದ್ರೆ ಈ ಶುಲ್ಕ ವಿನಾಯಿತಿಯು ಕೇವಲ ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜುಗಳಿಗೆ ಮಾತ್ರ ಅನ್ವಯ ಅಂತೆ. ಅಚ್ಚರಿ ಅಂದ್ರೆ ಕಳೆದ ವರ್ಷ ಸಾಕಷ್ಟು ಸೀಟ್ ಹಾಗೆ ಉಳಿದಿತ್ತು. 2024ರಲ್ಲಿ ಉಳಿಕೆಯಾದ ಸೀಟುಗಳ ವಿವರ ನೋಡೋದಾದ್ರೆ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ಗೆ 11,361 ಸೀಟುಗಳು ಲಭ್ಯ ಇತ್ತು. ಅದರಲ್ಲಿ 9,841 ಸೀಟ್ ಭರ್ತಿಯಾದ್ರೆ 1,520 ಸೀಟುಗಳು ಹಾಗೆ ಉಳಿದಿತ್ತು. ಸಿವಿಲ್ ಎಂಜಿನಿಯರಿಂಗ್ಗೆ 5,723 ಸೀಟುಗಳು ಲಭ್ಯ ಇತ್ತು. ಅದರಲ್ಲಿ 2,883 ಸೀಟುಗಳು ಭರ್ತಿಯಾದ್ರೆ 2,840 ಸೀಟುಗಳು ಉಳಿಕೆಯಾಗಿದ್ದವು. AML ಅಲ್ಲಿ 108%, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಟಾ ಸೈನ್ಸ್ ಅಲ್ಲಿ 93%, ಸಿವಿಲ್ ಇಂಜಿನಿಯರಿಂಗ್ 47%, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 99%, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 95%, electrical and electronics 71%, mechanical engineering 21%, silk technology 43%, textile technology 27%. ಒಟ್ನಲ್ಲಿ ಒಂದು ಕಾಲದಲ್ಲಿ ಬಹುಬೇಡಿಕೆ ಇದ್ದ ಎಂಜಿನಿಯರಿಂಗ್ ಸೀಟುಗಳು ಈ ಬಾರಿ ಬೇಡಿಕೆ ಕಳೆದುಕೊಂಡಿದ್ದು ಇಲಾಖೆ ಅಂತಹ ಕೋರ್ಸ್ಗಳಿಗೆ ಮರುಜೀವ ತುಂಬಲು ಸಿದ್ಧವಾಗ್ತಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ನೋಡಬೇಕಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.